ಈ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈಗ ಮತ್ತೊಬ್ಬ ಕಾಲರ್ ನಮ್ಮೊಂದಿಗಿದ್ದಾರೆ, ಹಾಗೆ ಬನ್ನಿ ಯಾರು ಅಂತ ನೋಡೋಣ. ಹಲೋ 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 ಹಲೋ, ನಮಸ್ಕಾರ ಸರ್. ನಮಸ್ತೆ 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 ಬಾ. ರಮ್ಯಾ ತುಂಬಾ ಚೆನ್ನಾಗಿದೆ ಬಾ, ತುಂಬಾ ಎಕ್ಸ್ಟ್ರಾರ್ಡಿನರಿ. ಚಿಕ್ಕಮ್ಮ, ನಿಮ್ ಊಟ ತುಂಬಾ ಚೆನ್ನಾಗಿದೆ, ಬಹಳ ವರ್ಷ ಆದ್ಮೇಲೆ. ಅಯ್ಯ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರಮ್ಯಾ, ಹೇಗಿದೀಯಾ? ನಾನ್ ತುಂಬಾ ಚೆನ್ನಾಗಿದೆ. ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿ ಮಾಡಿದೀಮ್ಮ. ಥ್ಯಾಂಕ್ ಯು. ನಿಮ್ ಆಕ್ಟಿಂಗ್ ಟಿಪ್ಸ್ ಎಲ್ಲ ತುಂಬಾ ಹೆಲ್ಪ್ ಆಯ್ತು. ನಿಮ್ ನಾಪಕ ಇದೆ ಶೂಟಿಂಗ್ ಆದ್ಮೇಲೆ? ಹೌದೌದು. ನಾವೆಲ್ಲರೂ ಶೂಟಿಂಗ್ 6 ಗಂಟೆ ಬೆಳಗಿನ ಜಾವ ಪ್ಯಾಕಪ್ ಆಯ್ತು. ಸಾಂಗ್ ಶೂಟಿಂಗ್ ಮಾಡುವಾಗ ಪ್ರೀತು, ರಂಗಾಯಣ, ರಘು ಸರ್, ವಿಜಿ, ನಾನು ಎಲ್ಲರೂ ನಮ್ ರೂಮ್ಗೆ ಹೋಗಿ ಫಿಲಾಸಫಿ ಬಗ್ಗೆ ಮಾತಾಡ್ತಾ ಇದ್ವಿ. ಫಿಲಾಸಫಿ, ಲೈಫ್ ಬಗ್ಗೆ. ರಂಗಾಯಣ, ರಘು ಸರ್ ಬಂದ್ಬಿಟ್ಟು ಅವ್ರ ಥಿಯೇಟರ್ ಬಗ್ಗೆ, ಆಕ್ಟರ್ಸ್ ಹೇಗಿರ್ತಾರೆ, ಆಮೇಲೆ ನಾವು ಆನ್ ಸ್ಕ್ರೀನ್ ಶೂಟಿಂಗ್ ಮಾಡುವಾಗ ನಮ್ಮ ಕ್ಯಾರೆಕ್ಟರ್ನ ಹೇಗೆ ಒಬ್ಬೊಬ್ರು ಮನೆಗೆ ತಗೊಂಡು ಹೋಗ್ತಾರೆ, ಆ ಕ್ಯಾರೆಕ್ಟರ್ ಆ ಗುಂಗಲ್ಲಿ ಇರ್ತಾರೆ, ಅದು ಹಿ ರಿಯಲಿ ಹೆಲ್ಪ್ ಮೀ ಅಲಾಟ್. ರಂಗಾಯಣ, ರಘು ಸರ್, ಹಿಸ್ ಆಕ್ಟಿಂಗ್ ಟಿಪ್ಸ್ ರಿಯಲಿ ಹೆಲ್ಪ್ ಮೀ. ಓಕೆ ರಘು ಅವರೇ, ನನಗೆ ನಮಸ್ಕಾರ ಸರ್. ನಾನು ಪ್ರೀತಮ್ ಜೊತೆ ಮಾತಾಡ್ಬೇಕಾದ್ರೂ ಹೇಳಿದೆ, ಈಗಲೂ ಕೂಡ ಹೇಳಿದೆ ನಾನು ಅದನ್ನ. ನಿಮ್ಮ ಚಿಕ್ಕಮ್ಮನ ಪಾತ್ರ ತುಂಬಾ ಚೆನ್ನಾಗಿದೆ ಅಂತ ನಿಮ್ಗೆ ಎಲ್ಲರೂ ಹೇಳ್ತಾರೆ. ಆದ್ರೆ ನಾನು ಹೇಳೋದೇನಂದ್ರೆ, ನೀವು ಚಿಕ್ಕಮ್ಮನ ಪಾತ್ರ ಮಾಡಿಲ್ಲ, ನೀವು ಚಿಕ್ಕಮ್ಮನೇ ಆಗಿದ್ರಿ ಆ ಟೈಮಲ್ಲಿ. ಅದ್ರಲ್ಲಿ ಏನೋ ಡಿಫ್ರೆನ್ಸ್ ಅನಿಸ್ತಾ ಇರಲ್ರಿ. ಆ ಹಾಡುಗಳಲ್ಲಿ ಬೇರೆ ತರ ಇದೆ, ಹಾಡುಗಳಲ್ಲಿ ಸ್ವಲ್ಪ ಓವರ್ ಡೋಸ್ ಇದೆ. ಬಟ್ ನೀವು ಚಿಕನ್ ಪಾತ್ರ ಮಾಡ್ಕೊಂಡು ಕೂತ್ಕೊಂಡಿರ್ತಿರಲ್ಲ, ಈ ಜಸ್ಟ್ ಅದು ಅಬ್ಸಲ್ಯೂಟ್ಲಿ ಅದು ಒಂಥರ ಬೇರೆ ಕ್ಲಾಸ್ ಅಪಾರ್ಟ್ ಅಂತಾರಲ್ಲ, ಜೋರಾಗಿರ್ತಾರೆ ಥಿಯೇಟರ್. ನಕ್ಕು ಒಬ್ಬ ಸೀಟಲ್ಲಂತೂ ಇನ್ನೂ ಬಿದ್ದೋಗ್ತಾ ಇದ್ದ ಅವನು ಚಿಕ್ಕಪ್ಪ ಬಂದಿದ ತಕ್ಷಣ. ಇಲ್ಲ ಅದು ಎಲ್ಲ ಪ್ರೀತಿಗೆ ಮತ್ತೆ ವಿಜಿಗೆ, ಜಯಣ್ಣ ಅವ್ರಿಗೆ ಹೋಗ್ಬೇಕು. ನಿಮ್ ಮೇಕಪ್ ಆರ್ಟಿಸ್ಟ್, ಹೇರ್ ಡ್ರೆಸ್ಸರ್ಗೆ ಕೂಡ. ಹೌದೌದು, ರಿಯಲಿ ಹೌದೌದು. ನಮ್ಮ ಮೇಕಪ್ ಆರ್ಟಿಸ್ಟ್ ಎಲ್ಲರೂ ಪಾಪ ಅವರು ನನಗೆ, ರಮ್ಯಾ ಯಾವಾಗಲೂ ನನಗೆ ಹೊಟ್ಟೆ ಕಿಸ್ ಪಟ್ಕೊಳ್ಳೋಳು. ಜಗಳ ಮಾಡ್ತಿದ್ದೆ, ನನಗಿಂತ ಜಾಸ್ತಿ ನಿನ್ಗೆ ಮೇಕಪ್ ಮಾಡ್ತಿದ್ದೆ. ಬಟ್ ರಘು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರ. ಒಳ್ಳೆ ಹೋಗ್ತಾ ಇದೆ ರಿಪೋರ್ಟ್. ಹೌದು, ತುಂಬಾ ಚೆನ್ನಾಗಿದೆ ಎಲ್ಲ ಕಡೆಗೂ. ರಮ್ಯಾ ಅಂತೂ ನಿಜವಲ್ಲ, ಯಾಕಂದ್ರೆ 2 ಶೇಡ್ ಇದೆಯಲ್ಲ, ಒಂದು ಸಂಜು ಬೆಟ್ ಗೀತ ಅದರದ್ದು ಮತ್ತೆ ಇದ್ರದ್ದು. ನಿಜವಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆ ನಿಜವಲ್ಲ ಕಲಾವಿದೆ. ಆಮೇಲೆ ವಿಜಯ್ ಆಗ್ಬೋದು. ವಿಜಯ್ ಅಂತೂ ಈ ಪಿಕ್ಚರ್ಲಿ ತುಂಬಾ ಕಾನ್ಶಿಯಸ್ ಆಗಿ ರಮ್ಯಾ ಹೇಳ್ತಿದ್ಲು, ನನಗಿಂತ ಮುದ್ದಾಗಿ ಕಾಣ್ತಿದ್ದಾನೆ ವಿಜಯ್ ಅಂತ. ಎಕ್ಸ್ಪೋಸ್ ಮಾಡಿದಾನ ಅವನು. ರಘು, ಥ್ಯಾಂಕ್ಸ್ ಅಲಾಟ್ ನಮ್ಮ ಜೊತೆ ಮಾತಾಡಿದಕ್ಕಾಗಿ ಮತ್ತು ಈ ಅದ್ಭುತ ಪಾತ್ರ ಮಾಡಿದಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ ಸಮಯ ಬಂದಾಗ. ಸೊ ನಾವು ಮತ್ತೆ ಈಗ ಮುಗಿಸುವಂಥ ಸಮಯ ಬಂದಿರೋದ್ರಿಂದ, ಸೊ ರಮ್ಯಾ ಮತ್ತೆ ವಿಶೇಷ ಇನ್ನೇನಿಲ್ಲ, ಈಗ ಅಂಬರೀಷ್ ಅಂಕಲ್ ಮನೆಗೆ ಹೋಗ್ಬೇಕು. ಓಕೆ, ಹೌದಾ? ಸೊ ಅದು ಬಿಟ್ರೆ ಬೇರೆ ಏನು ವಿಶೇಷ ಇಲ್ಲ. ಸಿದ್ಲಿಂಗು ಮಾಡ್ತಾ ಇದ್ದೀರಾ? ಸಾರಿ, ಸಿದ್ಲಿಂಗು. ಹೌದು, ಜಾನಿ ಮೇರಾ ನಾಮ್ ಪಾರ್ಟ್ 2 ಮಾಡ್ತಾ ಇದ್ದೀರಾ? ಹೌದು, ಪ್ರೀತು ಈಗ ಕತೆ ಬರೀತಾರೆ. ಓಕೆ, ದಟ್ಸ್ ವಂಡರ್ಫುಲ್. ಸೊ ಇನ್ನು ಇಲ್ಲೇ ಇರ್ತೀರಾ ನೀವು ಸದ್ಯಕ್ಕೆ? ಹೌದು. ಓಕೆ, ಆಮೇಲೆ ಮದುವೆ ಆಗ್ತೀರಾ? ಮದುವೆ ತುಂಬಾ ಟು ಅರ್ಲಿ ಟು ಗೆಟ್ ಮ್ಯಾರಿಡ್. ಯಾವಾಗ ಆಗ್ತಾ ಇದ್ರಾ? ನೋಡಿ, ಈ ಒಂದು ಕರಿಯರ್ ನನ್ನ ಲೈಫ್ ನಂಗೆ ಮತ್ತೆ ಸಿಗೋದಿಲ್ಲ. ಐ ವಾಂಟ್ ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ವೆರಿ ಟ್ರೂ. ಅದು ಮದುವೆ ಆದಮೇಲೆ ಅದೊಂದು ಸಂಸಾರ, ಇಟ್ ಇಸ್ ದೇರ್ ಫಾರ್ ದ ರೆಸ್ಟ್ ಆಫ್ ಯರ್ ಲೈಫ್, ಬಟ್ ಈ ಕರಿಯರ್, ಈ ಲೈಫ್, ಈ ಏಜ್ ಅಲ್ಲ ಮತ್ತೆ ಬರೋದಿಲ್ಲ. ವೆರಿ ಟ್ರೂ. ಸೊ ಅದು ದೇವ್ ನಂಗೆ ಕೊಟ್ಟಿರೋದು, ಇಟ್ಸ್ ಅ ಗಿಫ್ಟ್. ಅದನ್ನ ನಾನು ಐ ಡೋಂಟ್ ವಾಂಟ್ ಟು ಲೂಸ್ ಇಟ್. ಒಂದು ಟ್ಯಾಲೆಂಟ್, ಐ ವಾಂಟ್ ಟು ಯೂಟಿಲೈಸ್ ಇಟ್. ಎಷ್ಟು ಸ್ಕ್ವೀಸ್ ಔಟ್ ಮಾಡ್ಬೋದಂತ ಐ ವಾಂಟ್ ಟು ವರ್ಕ್ ಮೈ ಬೆಸ್ಟ್. ಅದಾದ್ಮೇಲೆ ಇರುತ್ತೆ ದಿಸ್ ಟೈಮ್. ಹೌದು. ಎಸ್ ರಮ್ಯಾ, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಸೊ ನೀವು ಹೀಗೆ ಸಿನಿಮಾಗಳನ್ನ ಮಾಡ್ತಾ ಇರಿ. ಮದುವೆ ಆದ್ಮೇಲೆ ಮಾಡಿ ಅಂತ ನಾವು ಕೇಳ್ತೀವಿ, ಬಟ್ ಸ್ಟಿಲ್ ಅದು ನಿಮಗೆ ಕಂಫರ್ಟಬಲ್ ಆಗಿ. ನೀವೊಬ್ಬರೇ ರಿಪೋರ್ಟರ್, ನಾನು ಕೂತ್ಕೊಂಡು ಮಾತಾಡಿದಾಗ ಯು ಮ್ಯಾನೇಜ್ ಟು ಗೆಟ್ ಎವ್ರಿಥಿಂಗ್ ಔಟ್ ಆಫ್ ಮೀ. ಹೌದಾ? ಥ್ಯಾಂಕ್ ಯು. ಐ ಡೋಂಟ್ ನೋ ಹೌ. ಥ್ಯಾಂಕ್ ಯು. ಓಕೆ, ಅವ್ರಿಗೆ ನಾವು ಕೇಳಿದ್ವಿ ಅಂತ ಹೇಳಿ. ಡೆಫಿನೆಟ್ಲಿ ನಮ್ಮ ವಿಶಸ್ ಹೇಳಿ. ಡೆಫಿನೆಟ್ಲಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್ ನಮ್ಮ ಜೊತೆ ಬಂದು ಮಾತಾಡೋದಕ್ಕಾಗಿ. ಆಮೇಲೆ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಅದಕ್ಕೂ ಕೂಡ ಥ್ಯಾಂಕ್ಸ್. ನಿಮಗೆ ಒಳ್ಳೇದಾಗಲಿ ಸಿನಿಮಾದಲ್ಲೂ ಮತ್ತು ಪರ್ಸನಲ್ ಲೈಫಲ್ಲೂ. ಆಮೇಲೆ ಅವಾಗ ಸಿಗಿ ಅಂತ, ಅವಾಗ ಸಿಗಿ, ಎಲ್ರಿಗೂ ಸಿಗಿ, ನಮಗೂ ಸಿಗಿ, ಬರ್ತಾ ಇರಿ, ಭೇಟಿ ಆಗ್ತಾ ಇರಿ ಅಂತ ಮತ್ತೊಂದ್ಸಲ ಕೇಳ್ಕೊತೀನಿ. ಥ್ಯಾಂಕ್ಸ್ ಅಲಾಟ್. ಓಕೆ. ಸೊ ಇದು ರಮ್ಯಾ ಅವ್ರ ಜೊತೆಗಿನ ನೇರ ಪ್ರಸಾರದ ಮಾತುಕತೆ. ನೋಡಿದ್ರಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿದ್ರೆ ಅನ್ಕೋತೀನಿ. ಈ ಕಾರ್ಯಕ್ರಮ ನೋಡಿ ಕೂಡ ನಿಮ್ಗೆ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ನೋಡದೇ ಇದ್ರೆ ಈ ಕಾರ್ಯಕ್ರಮ ನೋಡಿದ ಮೇಲೆ ನಿಮ್ಗೊಂದು ಕುತೂಹಲ ಹುಟ್ಟಿರುತ್ತೆ, ನೀವು ನೋಡ್ತೀರಿ, ಎಂಜಾಯ್ ಮಾಡ್ತೀರಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಷಣದ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.